ಅಂಬರೀಷ ಮಹಾರಾಜನು ಅಯೋಧ್ಯೆಯ ಧರ್ಮಾತ್ಮರಾಜನು. ರಾಜನಾದರೂ ಅವನ ಮನಸ್ಸು ಸಂಪೂರ್ಣವಾಗಿ ಶ್ರೀಮನ್ನಾರಾಯಣನಲ್ಲಿ ಲೀನವಾಗಿತ್ತು. ಪ್ರತಿದಿನವೂ ವಿಷ್ಣು ಪೂಜೆಯೇ ಅವನ ಜೀವನ. ಏಕಾದಶಿ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಿದ್ದನು. ಒಂದು ಬಾರಿ ಅಂಬರೀಷನು ದ್ವಾದಶಿ ಪಾರಣೆಯ ಸಮಯಕ್ಕೆ ಸಿದ್ಧನಾಗಿದ್ದಾಗ ದುರ್ವಾಸ ಋಷಿ ಅರಮನೆಗೆ ಆಗಮಿಸಿದರು. ಮಹಾರಾಜನು ಋಷಿಗೆ ಅತ್ಯಂತ ಗೌರವದಿಂದ ಆತಿಥ್ಯ ನೀಡಿ ಪಾರಣೆಯ ನಂತರ ಊಟ ಸ್ವೀಕರಿಸಬೇಕೆಂದು ವಿನಂತಿಸಿದನು. ಆದರೆ ದುರ್ವಾಸ ಋಷಿ ನದಿಯಲ್ಲಿ ಸ್ನಾನಕ್ಕೆ ಹೋಗಿ ತಡವಾಗಿ ಬಂದರು. ದ್ವಾದಶಿ ಪಾರಣೆಯ ಸಮಯ ಮುಗಿಯುವ ಹಂತಕ್ಕೆ ಬಂದಾಗ ಧರ್ಮಸಂಕಟ ಎದುರಾಯಿತು. ಋಷಿವಾಕ್ಯ ಉಲ್ಲಂಘನೆ ಪಾಪ, ವ್ರತಭಂಗವೂ ಪಾಪ. ಪಂಡಿತರ ಸಲಹೆಯಂತೆ ಅಂಬರೀಷನು ಸ್ವಲ್ಪ ತುಳಸಿ ನೀರನ್ನು ಸೇವಿಸಿ ಪಾರಣೆ ಪೂರ್ಣಗೊಳಿಸಿದನು. ಇದನ್ನು ಕಂಡ ದುರ್ವಾಸ ಋಷಿಗೆ ಭಾರೀ ಕೋಪ. ನನ್ನನ್ನು ಅವಮಾನಿಸಿದ್ದೀಯಾ ಎಂದು ಅಹಂಕಾರದಿಂದ ಕೂಗಿ ತನ್ನ ಜಟೆಯಿಂದ ಭಯಾನಕ ರಾಕ್ಷಸಿಯನ್ನು ಸೃಷ್ಟಿಸಿದನು. ಆದರೆ ಕ್ಷಣಾರ್ಧದಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರವು ಅವಳನ್ನು ನಾಶ ಮಾಡಿ ದುರ್ವಾಸನನ್ನೇ ಹಿಂಬಾಲಿಸಿತು. ಭೀತನಾದ ದುರ್ವಾಸನು ಬ್ರಹ್ಮಲೋಕ, ಶಿವಲೋಕ ತಲುಪಿದರೂ ರಕ್ಷಣೆ ದೊರಕಲಿಲ್ಲ. ಕೊನೆಗೆ ವಿಷ್ಣುಲೋಕದಲ್ಲಿ ಶ್ರೀಹರಿಯು ಹೇಳಿದರು, ಭಕ್ತರ ಅಪರಾಧಕ್ಕೆ ನಾನು ಕ್ಷಮೆ ಕೊಡಲಾರೆ. ಅಂಬರೀಷನ ಬಳಿಗೆ ಹೋಗಿ ಕ್ಷಮೆ ಕೇಳು. ಅಂಬರೀಷ ಮಹಾರಾಜನು ಸುದರ್ಶನವನ್ನು ಶಮನಗೊಳಿಸಿ ದುರ್ವಾಸನನ್ನು ಕ್ಷಮಿಸಿದನು. ಅಹಂಕಾರ ಕರಗಿತು, ಭಕ್ತಿ ಜಯಿಸಿತು.